ರಿಪಬ್ಲಿಕ್ ಕನ್ನಡದ ಸೇವ್ ಭೀಮಾ ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಇದು. ನಮ್ಮ ಈ ಅಭಿಯಾನದ ಬೆನ್ನಲ್ಲೇ ಭೀಮೆಯ ಒಡಲು ಈಗ ಕ್ಲೀನ್ ಆಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ಸ್ವಚ್ಛಗೊಳಿಸಲಾಗಿದೆ. ಪೌರ ಕಾರ್ಮಿಕರು ಸ್ವಚ್ಛಗೊಳಿಸಿದ್ದಾರೆ. ಯಾದಗಿರಿ ನಗರಸಭೆ ಅಧ್ಯಕ್ಷೆ ಲಲಿತಾ ಅನಪುರ ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಬಟ್ಟೆ ಪ್ಲಾಸ್ಟಿಕ್ನಿಂದ ಮಲಿನವಾಗಿರುವಂತಹ ಭೀಮಾ ಕೊನೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅಭಿಯಾನ ಮಾಡಿದ ನಂತರ ಎಚ್ಚೆತ್ತುಕೊಂಡು ಈಗ ಕ್ಲೀನ್ ಮಾಡಲಾಗಿದೆ. ನಿರಂತರ ಸುದ್ದಿ ಪ್ರಸಾರ ಮಾಡಿದ್ವಿ. ಇದೇ ವಿಚಾರಕ್ಕೆ ದೊಡ್ಡ ಮಟ್ಟದ ಅಭಿಯಾನ ಕೂಡ ನಡೆಸಿದ್ವಿ. ಅದಾದ ನಂತರ ಈಗ ಎಚ್ಚೆತ್ತುಕೊಂಡಂತಹ ಅಲ್ಲಿನ ಅಧಿಕಾರಿಗಳು ಈಗ ಕ್ಲೀನ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಕ್ಲೀನ್ ಆಗ್ತಾ ಇದೆ ನೋಡಿ. ಅಲ್ಲಿ ಈ ಪ್ಲಾಸ್ಟಿಕ್ ಇರಬಹುದು, ಕಸ ಕಡ್ಡಿ ತ್ಯಾಜ್ಯ ಎಲ್ಲವನ್ನು ಕೂಡ ಈಗ ಪೌರ ಕಾರ್ಮಿಕರು ಕ್ಲೀನ್ ಮಾಡಿದ್ದಾರೆ. ಕುಡಿಯೋ ನೀರು ಭೀಮೆ ಒಡಲನ್ನ ತೆಗೆದು ನಾಶ ಮಾಡ್ತಾ ಇರುವಂತಹ ಸಂಸ್ಕೃತಿ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆಯಲ್ಲಿ ಕಸ ಕಡ್ಡಿ ಹಾಕಿ ಹಾಳು ಮಾಡೋದು. ಯಾದಗಿರಿ ಸಿಟಿ ಸೇರಿ ಗುರುಮಿಟ್ಕಲ್ ತಾಲೂಕಿನ 10 ಹಳ್ಳಿಗಳಿಗೆ ಜೀವನಾಡಿಯಾಗಿರುವಂತಹ ಭೀಮಾ ನದಿಯನ್ನ ಕಲುಷಿತಗೊಂಡಿರುವಂತಹ ಭೀಮಾ ನದಿಯನ್ನ ಉಳಿಸಿ ಅನ್ನುವಂತಹ ಅಭಿಯಾನದಲ್ಲಿ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನವನ್ನು ಮಾಡಿತ್ತು. ಇವತ್ತು ರಿಪಬ್ಲಿಕ್ ಕನ್ನಡದ ಅಭಿಯಾನಕ್ಕೆ ಒಂದು ಮುಕ್ತಿ ಸಿಕ್ಕಿರುವಂತದ್ದು ಅಂತಂದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಇವತ್ತು ನಗರಸಭೆಯನ್ನು ಬಂದು ಖುದ್ದು ಕಲುಷಿತಗೊಂಡಿರುವಂತಹ ಭೀಮೆಯನ್ನ ಈಗ ಮಲಿನಗೊಂಡಿರುವಂತಹ ಕಲುಷಿತ ತ್ಯಾಜ್ಯವನ್ನು ಹೊರತೆಗೆಯುವಂತಹ ಕೆಲಸವನ್ನ ನಗರಸಭೆ ಮಾಡ್ತಾ ಇರುವಂತಂದ್ರೆ ಆ ನಗರಸಭೆ ಅಧ್ಯಕ್ಷರಾಗಿರುವಂತಹ ಲಲಿತಾ ಅನ್ಪುರ್ ಅವರು ಖುದ್ದು ಆ ಭೀಮಾ ನದಿಗೆ ಇಳುವ ಮೂಲಕ ಇಲ್ಲಿರುವಂತಹ ಪೌರ ಕಾರ್ಮಿಕರನ್ನ ಭೀಮಾ ನದಿಗೆ ಇಳಿಸಿ ಇಲ್ಲಿರುವಂತಹ ಒಂದು ತ್ಯಾಜ್ಯವನ್ನ ತೆಗೆಯುವಂತಹ ಕೆಲಸವನ್ನ ಆಗ್ತಾ ಇರುವಂತದ್ದು. ಯಾಕಂದ್ರೆ ಭೀಮಾ ನದಿಗೆ ಆ ಗುರುಮಿಟ್ಕಲ್ ಯಾದಗಿರಿ ಸಿಟಿಯಿಂದ ಬರುವಂತಹ ಕಲುಷಿತ ನೀರಾಗಿರ್ಬೋದು ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು ಮತ್ತು ನಿರುಪಯುಕ್ತ ವಸ್ತುಗಳಾಗಿರ್ಬೋದು ಎಲ್ಲವನ್ನ ತಂದು ಈ ಒಂದು ಭೀಮಾ ನದಿಗೆ ಹಾಕುವಂತಹ ಕೆಲಸಗಳಾಗ್ತಾ ಇತ್ತು. ಹೀಗಾಗಿ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡು ಇವೆಲ್ಲ ಅಂದ್ರೆ ಸುತ್ತಲಿನ 10 ಗ್ರಾಮಗಳಿಗೆ ಇದೇ ನೀರು ಪೂರೈಕೆ ಆಗ್ತಾ ಇತ್ತು. ಹೀಗಾಗಿ ಇಲ್ಲಿರುವಂತಹ ಜನರು ಸಹ ಸಾಕಷ್ಟು ಆ ತೊಂದರೆಗಳಿಗೆ ಈಡಾಗ್ತಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ವಿಸ್ತೃತವಾದಂತಹ ವರದಿಯನ್ನ ಮಾಡುವ ಮೂಲಕ ಆ ಸೇವ್ ಭೀಮಾ ಅನ್ನುವಂತ ಒಂದು ಅಭಿಯಾನವನ್ನ ಮಾಡಿತ್ತು. ಈ ಅಭಿಯಾನಕ್ಕೆ ಇವತ್ತು ಆ ನಗರಸಭೆ ಒಂದು ಇತಿಶ್ರೀ ಆಡೋದಕ್ಕೆ ಮುಂದಾಗಿರುವಂತಂದ್ರೆ ಖುದ್ದು ಇವತ್ತು ಬೆಳಂಬೆಳಗ್ಗೆ ನಗರಸಭೆಯ ಪೌರ ಕಾರ್ಮಿಕರನ್ನ ನದಿಗಿಳಿಸಿ ಎಲ್ಲವನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗ ನನ್ನ ಜೊತೆಗೆ ಖುದ್ದು ನಗರಸಭೆ ಅಧ್ಯಕ್ಷರಿದ್ದಾರೆ, ಅವರನ್ನ ನಾನು ಮಾತಾಡ್ತೀನಿ. ಮೇಡಮ್, ಈಗ ರಿಪಬ್ಲಿಕ್ ಕನ್ನಡ ಇದೊಂದು ಅಭಿಯಾನ ಮಾಡಿತ್ತು. ಅಭಿಯಾನದಿಂದ ಇವತ್ತು ನೀವು ಕೆಲಸ ಮಾಡ್ತಾ ಇದ್ರಿ, ಏನ್ ಹೇಳ್ತೀರಿ? ಸೇವ್ ಭೀಮಾ ಅಂತಕ್ಕಂಥದನ್ನ ಏನು ಅಭಿಯಾನವನ್ನು ಮಾಡಿದರೆ ಬಹಳ ಒಂದು ಶ್ಲಾಘನೀಯ ವಿಚಾರವಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ನದಿಗಳು ನಮ್ಮ ಜೀವನಾಡಿ ಇದ್ದಂಗೆನೆ. ಆ ನದಿಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಬೇಕಾದ್ದು ಎಲ್ಲರ ಕರ್ತವ್ಯ, ಆದ್ಯ ಕರ್ತವ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ತಾವು ಪ್ರಸಾರ ಮಾಡಿರ್ತಕ್ಕಂಥದ್ದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಮ್ಮ ಎಲ್ಲ ಸಿಬ್ಬಂದಿಯವರ ಒಂದು ಸಭೆಯನ್ನ ಕರೆದು ತುರ್ತಾಗಿ ಅದನ್ನ ಸ್ವಚ್ಛತೆಯ ಕಾರ್ಯವನ್ನ ಕೈಗೊಳ್ಳಬೇಕನ್ನುವ ಮುಖಾಂತರ ನಾವು ಇದನ್ನ ಸ್ವಚ್ಛತೆಯನ್ನ ಕೈಗೊಂಡಿದ್ದೀವಿ. ನಮ್ಮ ಪೌರ ಕಾರ್ಮಿಕರು ಬೆಳಗ್ಗೆಯಿಂದನೂ ಕೂಡ ಸುಮಾರು ತ್ಯಾಜ್ಯವನ್ನ ನದಿಯಿಂದ ಹೊರಗಡೆಯನ್ನ ತೆಗೆದಿದ್ದಾರೆ. ಆದ್ರೂ ಕೂಡ ನದಿ ಬಹಳ ದೊಡ್ಡದಾಗಿರುವುದರಿಂದ ನಂದು ಕೂಡ ಏನು ಕಳಕಳೆಯ ಮನೆ ಅಂದ್ರೆ ಸಾಮಾಜಿಕ ಹೋರಾಟಗಾರರು ಮತ್ತೆ ಎಲ್ಲ ಸಂಘ ಸಂಘಟನೆಗಳು ಎಲ್ಲ ಕೂಡ ನಗರಸಭೆ ಜೊತೆಗೆ ಕೈ ಜೋಡಿಸಬೇಕು. ಯಾಕಂದ್ರೆ ಇದು ಒಬ್ಬರಿಂದ ಮಾಡುವ ಕೆಲಸ ಅಲ್ಲ. ಒಂದು ನಗರ ಮತ್ತು ನದಿ ಯಾವುದೇ ಸ್ವಚ್ಛತವಾಗಿರ್ಬೇಕಾದ್ರೆ ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ ಆಗ್ತದಂತ ಈ ಮುಖಾಂತರ ಹೇಳಿ ಮತ್ತು ತಾವೇನು ಜನರಿಗೆ ಅವೇರ್ನೆಸ್ ಕೊಡುವ ಮುಖಾಂತರ ಮತ್ತು ನಗರಸಭೆ ಕೂಡ ಗಮನ ತರುವುದರಲ್ಲಿ ಏನು ಮಾಧ್ಯಮದವರೇನು ಪಾತ್ರ ವಹಿಸಿದ್ದೀರಿ, ನಾನು ಕೂಡ ನಮ್ಮ ಕನ್ನಡದವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇದು ನಗರಸಭೆ ಅಧ್ಯಕ್ಷರು ಹೇಳ್ತಾ ಇರುವಂತಹ ಮತ್ತೆ ರಿಪಬ್ಲಿಕ್ ಕನ್ನಡ ಸೇವ್ ಭೀಮಾ ಅನ್ನುವಂತ ಒಂದು ಅಭಿಯಾನ ಮಾಡಿತ್ತು. ಅಭಿಯಾನದಿಂದ ಎಚ್ಚೆತ್ತುಕೊಂಡು ಈ ಒಂದು ಕೆಲಸವನ್ನ ಮಾಡ್ತಾ ಇದೀವಿ. ರಿಪಬ್ಲಿಕ್ ಕನ್ನಡಕ್ಕೆ ನಾವು ಧನ್ಯವಾದವನ್ನ ಹೇಳ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ರಿಪಬ್ಲಿಕ್ ಕನ್ನಡದ ಸೇವ್ ಭೀಮಾ ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಇದು. ನಮ್ಮ ಈ ಅಭಿಯಾನದ ಬೆನ್ನಲ್ಲೇ ಭೀಮೆಯ ಒಡಲು ಈಗ ಕ್ಲೀನ್ ಆಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ಸ್ವಚ್ಛಗೊಳಿಸಲಾಗಿದೆ. ಪೌರ ಕಾರ್ಮಿಕರು ಸ್ವಚ್ಛಗೊಳಿಸಿದ್ದಾರೆ. ಯಾದಗಿರಿ ನಗರಸಭೆ ಅಧ್ಯಕ್ಷೆ ಲಲಿತಾ ಅನಪುರ ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಬಟ್ಟೆ ಪ್ಲಾಸ್ಟಿಕ್ನಿಂದ ಮಲಿನವಾಗಿರುವಂತಹ ಭೀಮಾ ಕೊನೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅಭಿಯಾನ ಮಾಡಿದ ನಂತರ ಎಚ್ಚೆತ್ತುಕೊಂಡು ಈಗ ಕ್ಲೀನ್ ಮಾಡಲಾಗಿದೆ. ನಿರಂತರ ಸುದ್ದಿ ಪ್ರಸಾರ ಮಾಡಿದ್ವಿ. ಇದೇ ವಿಚಾರಕ್ಕೆ ದೊಡ್ಡ ಮಟ್ಟದ ಅಭಿಯಾನ ಕೂಡ ನಡೆಸಿದ್ವಿ. ಅದಾದ ನಂತರ ಈಗ ಎಚ್ಚೆತ್ತುಕೊಂಡಂತಹ ಅಲ್ಲಿನ ಅಧಿಕಾರಿಗಳು ಈಗ ಕ್ಲೀನ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಕ್ಲೀನ್ ಆಗ್ತಾ ಇದೆ ನೋಡಿ. ಅಲ್ಲಿ ಈ ಪ್ಲಾಸ್ಟಿಕ್ ಇರಬಹುದು, ಕಸ ಕಡ್ಡಿ ತ್ಯಾಜ್ಯ ಎಲ್ಲವನ್ನು ಕೂಡ ಈಗ ಪೌರ ಕಾರ್ಮಿಕರು ಕ್ಲೀನ್ ಮಾಡಿದ್ದಾರೆ. ಕುಡಿಯೋ ನೀರು ಭೀಮೆ ಒಡಲನ್ನ ತೆಗೆದು ನಾಶ ಮಾಡ್ತಾ ಇರುವಂತಹ ಸಂಸ್ಕೃತಿ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆಯಲ್ಲಿ ಕಸ ಕಡ್ಡಿ ಹಾಕಿ ಹಾಳು ಮಾಡೋದು.
ಯಾದಗಿರಿ ಸಿಟಿ ಸೇರಿ ಗುರುಮಿಟ್ಕಲ್ ತಾಲೂಕಿನ 10 ಹಳ್ಳಿಗಳಿಗೆ ಏನು ಜೀವನಾಡಿಯಾಗಿರುವಂತಹ ಭೀಮಾ ನದಿಯನ್ನ ಕಲುಷಿತಗೊಂಡಿರುವಂತಹ ಭೀಮಾ ನದಿಯನ್ನ ಉಳಿಸಿ ಅನ್ನುವಂತಹ ಅಭಿಯಾನದಲ್ಲಿ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನವನ್ನ ಮಾಡಿತ್ತು. ಇವತ್ತು ರಿಪಬ್ಲಿಕ್ ಕನ್ನಡದ ಅಭಿಯಾನಕ್ಕೆ ಒಂದು ಮುಕ್ತಿ ಸಿಕ್ಕಿರುವಂತದ್ದು ಅಂತಂದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಇವತ್ತು ನಗರಸಭೆಯನ್ನು ಬಂದು ಖುದ್ದು ಏನು ಕಲುಷಿತಗೊಂಡಿರುವಂತಹ ಭೀಮೆಯನ್ನ ಈಗ ಮಲಿನಗೊಂಡಿರುವಂತಹ ಏನು ಕಲುಷಿತ ತ್ಯಾಜ್ಯವನ್ನು ಹೊರತೆಗೆಯುವಂತಹ ಕೆಲಸವನ್ನ ನಗರಸಭೆ ಮಾಡ್ತಾ ಇರುವಂತಂದ್ರೆ ಆ ನಗರಸಭೆ ಅಧ್ಯಕ್ಷರಾಗಿರುವಂತಹ ಲಲಿತಾ ಅನ್ಪುರ್ ಅವರೇನು ಖುದ್ದು ಆ ಭೀಮಾ ನದಿಗೆ ಇಳುವ ಮೂಲಕ ಏನು ಇಲ್ಲಿರುವಂತಹ ಪೌರ ಕಾರ್ಮಿಕರನ್ನ ಭೀಮಾ ನದಿಗೆ ಇಳಿಸಿ ಇಲ್ಲಿರುವಂತಹ ಒಂದು ತ್ಯಾಜ್ಯವನ್ನ ತೆಗೆಯುವಂತಹ ಕೆಲಸವನ್ನ ಆಗ್ತಾ ಇರುವಂತದ್ದು. ಯಾಕಂದ್ರೆ ಭೀಮಾ ನದಿಗೆ ಏನು ಆ ಗುರುಮಿಟ್ಕಲ್ ಏನು ಯಾದಗಿರಿ ಸಿಟಿಯಿಂದ ಬರುವಂತಹ ಕಲುಷಿತ ನೀರಾಗಿರ್ಬೋದು ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು ಮತ್ತು ನಿರುಪಯುಕ್ತ ವಸ್ತುಗಳಾಗಿರ್ಬೋದು ಎಲ್ಲವನ್ನ ತಂದು ಈ ಒಂದು ಭೀಮಾ ನದಿಗೆ ಹಾಕುವಂತಹ ಕೆಲಸಗಳಾಗ್ತಾ ಇತ್ತು. ಹೀಗಾಗಿ ಏನು ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡು ಇವೆಲ್ಲ ಏನು ಅಂದ್ರೆ ಸುತ್ತಲಿನ 10 ಗ್ರಾಮಗಳಿಗೆ ಇದೇ ನೀರು ಪೂರೈಕೆ ಆಗ್ತಾ ಇತ್ತು. ಹೀಗಾಗಿ ಇಲ್ಲಿರುವಂತಹ ಜನರು ಸಹ ಸಾಕಷ್ಟು ಆ ತೊಂದರೆಗಳಿಗೆ ಈಡಾಗ್ತಿದ್ರು. ಈ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡ ಒಂದು ವಿಸ್ತೃತವಾದಂತಹ ವರದಿಯನ್ನ ಮಾಡುವ ಮೂಲಕ ಆ ಸೇವ್ ಭೀಮಾ ಅನ್ನುವಂತ ಒಂದು ಅಭಿಯಾನವನ್ನ ಮಾಡಿತ್ತು. ಈ ಅಭಿಯಾನಕ್ಕೆ ಇವತ್ತು ಆ ನಗರಸಭೆ ಒಂದು ಇತಿಶ್ರೀ ಆಡೋದಕ್ಕೆ ಮುಂದಾಗಿರುವಂತಂದ್ರೆ ಆ ಖುದ್ದು ಇವತ್ತು ಬೆಳಗ್ಗೆ ಏನು ನಗರಸಭೆಯ ಪೌರ ಕಾರ್ಮಿಕರನ್ನ ನದಿಗೆ ಇಳಿಸಿ ಎಲ್ಲವನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗ ನನ್ನ ಜೊತೆಗೆ ಖುದ್ದು ನಗರಸಭೆ ಅಧ್ಯಕ್ಷರಿದ್ದಾರೆ, ಅವರನ್ನ ನಾನು ಮಾತಾಡ್ತೀನಿ. ಮೇಡಮ್, ಈಗ ರಿಪಬ್ಲಿಕ್ ಕನ್ನಡ ಇದೊಂದು ಅಭಿಯಾನ ಮಾಡಿತ್ತು, ಅಭಿಯಾನದಿಂದ ಇವತ್ತು ನೀವು ಕೆಲಸ ಮಾಡ್ತಾ ಇದ್ರಿ, ಏನ್ ಹೇಳ್ತೀರಿ? ಸೇವ್ ಭೀಮಾ ಅಂತಕ್ಕಂಥದನ್ನ ಏನು ಅಭಿಯಾನವನ್ನು ಮಾಡಿದರೆ ಬಹಳ ಒಂದು ಶ್ಲಾಘನೀಯ ವಿಚಾರವಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ನದಿಗಳು ನಮ್ಮ ಜೀವನಾಡಿ ಇದ್ದಂಗೆನೆ. ಆ ನದಿಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಬೇಕಾದ್ದು ಎಲ್ಲರ ಆದ್ಯ ಕರ್ತವ್ಯ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ತಾವು ಪ್ರಸಾರ ಮಾಡಿರ್ತಕ್ಕಂಥದ್ದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಮ್ಮ ಎಲ್ಲ ಸಿಬ್ಬಂದಿಯವರ ಒಂದು ಸಭೆಯನ್ನ ಕರೆದು ತುರ್ತಾಗಿ ಅದನ್ನ ಸ್ವಚ್ಛತೆಯ ಕಾರ್ಯವನ್ನ ಕೈಗೊಳ್ಳಬೇಕನ್ನುವ ಮುಖಾಂತರ ನಾವು ಇದನ್ನ ಸ್ವಚ್ಛತೆಯನ್ನ ಕೈಗೊಂಡಿದ್ದೀವಿ. ನಮ್ಮ ಪೌರ ಕಾರ್ಮಿಕರು ಬೆಳಗ್ಗೆಯಿಂದನೂ ಕೂಡ ಸುಮಾರು ತ್ಯಾಜ್ಯವನ್ನ ನದಿಯಿಂದ ಹೊರಗಡೆಯನ್ನ ತೆಗೆದಿದ್ದಾರೆ. ಆದ್ರೂ ಕೂಡ ನದಿ ಬಹಳ ದೊಡ್ಡದಾಗಿರುವುದರಿಂದ ನಂದು ಕೂಡ ಏನು ಕಳಕಳೆಯ ಮನೆ ಅಂದರೆ ಸಾಮಾಜಿಕ ಹೋರಾಟಗಾರರು ಮತ್ತೆ ಎಲ್ಲ ಸಂಘ ಸಂಘಟನೆಗಳು ಎಲ್ಲ ಕೂಡ ನಗರಸಭೆ ಜೊತೆಗೆ ಕೈ ಜೋಡಿಸಬೇಕು. ಯಾಕಂದ್ರೆ ಇದು ಒಬ್ಬರಿಂದ ಮಾಡುವ ಕೆಲಸ ಅಲ್ಲ. ಒಂದು ನಗರ ಮತ್ತು ನದಿ ಯಾವುದೇ ಸ್ವಚ್ಛತೆವಾಗಿರ್ಬೇಕಾದ್ರೆ ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ ಆಗ್ತದಂತ ಈ ಮುಖಾಂತರ ಹೇಳಿ ಮತ್ತು ತಾವೇನು ಜನರಿಗೆ ಅವೇರ್ನೆಸ್ ಕೊಡುವ ಮುಖಾಂತರ ಮತ್ತು ನಗರಸಭೆ ಕೂಡ ಗಮನ ತರುವುದರಲ್ಲಿ ಏನು ಮಾಧ್ಯಮದವರೇನು ಪಾತ್ರ ವಹಿಸಿದ್ದೀರಿ, ನಾನು ಕೂಡ ನಮ್ಮ ಕನ್ನಡದವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇದು ಏನು ನಗರಸಭೆ ಅಧ್ಯಕ್ಷರು ಹೇಳ್ತಾ ಇರುವಂತ ಮಾತು ರಿಪಬ್ಲಿಕ್ ಕನ್ನಡ ಏನು ಸೇವ್ ಭೀಮಾ ಅನ್ನುವಂತ ಒಂದು ಅಭಿಯಾನ ಮಾಡಿತ್ತು. ಅಭಿಯಾನದಿಂದ ಎಚ್ಚೆತ್ತುಕೊಂಡು ಈ ಒಂದು ಕೆಲಸವನ್ನ ಮಾಡ್ತಾ ಇದೀವಿ. ರಿಪಬ್ಲಿಕ್ ಕನ್ನಡಕ್ಕೆ ನಾವು ಧನ್ಯವಾದವನ್ನ ಹೇಳ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ರಿಪಬ್ಲಿಕ್ ಕನ್ನಡದ ಸೇವ್ ಭೀಮಾ ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಇದು. ನಮ್ಮ ಈ ಅಭಿಯಾನದ ಬೆನ್ನಲ್ಲೇ ಭೀಮೆಯ ಒಡಲು ಈಗ ಕ್ಲೀನ್ ಆಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ಸ್ವಚ್ಛಗೊಳಿಸಲಾಗಿದೆ. ಪೌರ ಕಾರ್ಮಿಕರು ಸ್ವಚ್ಛಗೊಳಿಸಿದ್ದಾರೆ. ಯಾದಗಿರಿ ನಗರಸಭೆ ಅಧ್ಯಕ್ಷೆ ಲಲಿತಾ ಅನ್ಪುರ್ ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಬಟ್ಟೆ ಪ್ಲಾಸ್ಟಿಕ್ನಿಂದ ಮಲಿನವಾಗಿರುವಂತಹ ಭೀಮಾ ಕೊನೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅಭಿಯಾನ ಮಾಡಿದ ನಂತರ ಎಚ್ಚೆತ್ತುಕೊಂಡು ಈಗ ಕ್ಲೀನ್ ಮಾಡಲಾಗಿದೆ. ನಿರಂತರ ಸುದ್ದಿ ಪ್ರಸಾರ ಮಾಡಿದ್ವಿ. ಇದೇ ವಿಚಾರಕ್ಕೆ ದೊಡ್ಡ ಮಟ್ಟದ ಅಭಿಯಾನ ಕೂಡ ನಡೆಸಿದ್ವಿ. ಅದಾದ ನಂತರ ಈಗ ಎಚ್ಚೆತ್ತುಕೊಂಡಂತಹ ಅಲ್ಲಿನ ಅಧಿಕಾರಿಗಳು ಈಗ ಕ್ಲೀನ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಕ್ಲೀನ್ ಆಗ್ತಾ ಇದೆ ನೋಡಿ. ಅಲ್ಲಿ ಈ ಪ್ಲಾಸ್ಟಿಕ್ ಇರಬಹುದು, ಕಸ ಕಡ್ಡಿ ತ್ಯಾಜ್ಯ ಎಲ್ಲವನ್ನು ಕೂಡ ಈಗ ಪೌರ ಕಾರ್ಮಿಕರು ಕ್ಲೀನ್ ಮಾಡಿದ್ದಾರೆ. ಕುಡಿಯೋ ನೀರು ಭೀಮೆ ಒಡಲನ್ನ ತೆಗೆದು ನಾಶ ಮಾಡ್ತಾ ಇರುವಂತಹ ಸಂಸ್ಕೃತಿ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆಯಲ್ಲಿ ಕಸ ಕಡ್ಡಿ ಹಾಕಿ ಹಾಳು ಮಾಡೋದು. ಯಾದಗಿರಿ ಸಿಟಿ ಸೇರಿ ಗುರುಮಿಟ್ಕಲ್ ತಾಲೂಕಿನ 10 ಹಳ್ಳಿಗಳಿಗೆ ಏನು ಜೀವನಾಡಿಯಾಗಿರುವಂತಹ ಭೀಮಾ ನದಿಯನ್ನ ಕಲುಷಿತಗೊಂಡಿರುವಂತಹ ಭೀಮಾ ನದಿಯನ್ನ ಉಳಿಸಿ ಅನ್ನುವಂತಹ ಅಭಿಯಾನದಲ್ಲಿ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನವನ್ನ ಮಾಡಿತ್ತು. ಇವತ್ತು ರಿಪಬ್ಲಿಕ್ ಕನ್ನಡದ ಅಭಿಯಾನಕ್ಕೆ ಒಂದು ಮುಕ್ತಿ ಸಿಕ್ಕಿರುವಂತದ್ದು ಅಂತಂದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಇವತ್ತು ನಗರಸಭೆಯನ್ನು ಬಂದು ಖುದ್ದು ಏನು ಕಲುಷಿತಗೊಂಡಿರುವಂತಹ ಭೀಮೆಯನ್ನ ಈಗ ಮಲಿನಗೊಂಡಿರುವಂತಹ ಏನು ಕಲುಷಿತ ತ್ಯಾಜ್ಯವನ್ನ ಹೊರತೆಗೆಯುವಂತಹ ಕೆಲಸವನ್ನ ನಗರಸಭೆ ಮಾಡ್ತಾ ಇರುವಂತಂದ್ರೆ ಆ ನಗರಸಭೆ ಅಧ್ಯಕ್ಷರಾಗಿರುವಂತಹ ಲಲಿತಾ ಅನ್ಪುರ್ ಅವರೇನು ಖುದ್ದು ಆ ಭೀಮಾ ನದಿಗೆ ಇಳುವ ಮೂಲಕ ಏನು ಇಲ್ಲಿರುವಂತಹ ಪೌರ ಕಾರ್ಮಿಕರನ್ನ ಭೀಮಾ ನದಿಗೆ ಇಳಿಸಿ ಇಲ್ಲಿರುವಂತಹ ಒಂದು ತ್ಯಾಜ್ಯವನ್ನ ತೆಗೆಯುವಂತ ಕೆಲಸವನ್ನ ಆಗ್ತಾ ಇರುವಂತದ್ದು. ಯಾಕಂದ್ರೆ ಭೀಮಾ ನದಿಗೆ ಏನು ಆ ಗುರುಮಿಟ್ಕಲ್ ಏನು ಯಾದಗಿರಿ ಸಿಟಿಯಿಂದ ಬರುವಂತಹ ಕಲುಷಿತ ನೀರಾಗಿರ್ಬೋದು ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು ಮತ್ತು ನಿರುಪಯುಕ್ತ ವಸ್ತುಗಳಾಗಿರ್ಬೋದು ಎಲ್ಲವನ್ನ ತಂದು ಈ ಒಂದು ಭೀಮಾ ನದಿಗೆ ಹಾಕುವಂತ ಕೆಲಸಗಳಾಗ್ತಾ ಇತ್ತು. ಹೀಗಾಗಿ ಏನು ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡು ಇವೆಲ್ಲ ಏನು ಅಂದ್ರೆ ಸುತ್ತಲಿನ 10 ಗ್ರಾಮಗಳಿಗೆ ಇದೇ ನೀರು ಪೂರೈಕೆ ಆಗ್ತಾ ಇತ್ತು. ಹೀಗಾಗಿ ಇಲ್ಲಿರುವಂತಹ ಜನರು ಸಹ ಸಾಕಷ್ಟು ಆ ತೊಂದರೆಗಳಿಗೆ ಈಡಾಗ್ತಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ವಿಸ್ತೃತವಾದಂತಹ ವರದಿಯನ್ನ ಮಾಡುವ ಮೂಲಕ ಆ ಸೇವ್ ಭೀಮಾ ಅನ್ನುವಂತ ಒಂದು ಅಭಿಯಾನವನ್ನ ಮಾಡಿತ್ತು. ಈ ಅಭಿಯಾನಕ್ಕೆ ಇವತ್ತು ಆ ನಗರಸಭೆ ಒಂದು ಇತಿಶ್ರೀ ಆಡೋದಕ್ಕೆ ಮುಂದಾಗಿರುವಂತಂದ್ರೆ ಆ ಖುದ್ದು ಇವತ್ತು ಬೆಳಗ್ಗೆ ಏನು ನಗರಸಭೆಯ ಪೌರ ಕಾರ್ಮಿಕರನ್ನ ನದಿಗೆ ಇಳಿಸಿ ಎಲ್ಲವನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗ ನನ್ನ ಜೊತೆಗೆ ಖುದ್ದು ನಗರಸಭೆ ಅಧ್ಯಕ್ಷರಿದ್ದಾರೆ, ಅವರನ್ನ ನಾನು ಮಾತಾಡ್ತೀನಿ. ಮೇಡಮ್, ಈಗ ರಿಪಬ್ಲಿಕ್ ಕನ್ನಡ ಇದೊಂದು ಅಭಿಯಾನ ಮಾಡಿತ್ತು, ಅಭಿಯಾನದಿಂದ ಇವತ್ತು ನೀವು ಕೆಲಸ ಮಾಡ್ತಾ ಇದ್ರಿ, ಏನ್ ಹೇಳ್ತೀರಿ? ಸೇವ್